ಭಾರತಕ್ಕೆ ಭೇಟಿ ಕೊಡಲಿಕ್ಕಿಂತ ಮುಂಚಿತವಾಗಿ ಯುರೋಪ್ಗೆ ಯುದ್ಧ ಬೆದರಿಕೆಯನ್ನು ಹಾಕಿರೋದು ಪುಟಿನ್. ಇತ್ತ ಟ್ರಂಪ್ ಕದನ ವಿರಾಮವನ್ನು ಮಾತಾಡ್ತಾ ಇದ್ದಾರೆ, ಆ ಕಡೆ ಪುಟಿನ್ ಯುದ್ಧದ ಮಾತಾಡ್ತಾ ಇದ್ದಾರೆ. ನಮ್ಮ ಜೊತೆ ಯುದ್ಧ ಬೇಕು ಅಂದರೆ ನಾವು ರೆಡಿ ಇದ್ದೀವಿ, ಯಾರಿಗಾದರೂ ನಮ್ಮ ಜೊತೆ ಯುದ್ಧ ಬೇಕಿದ್ರೆ ನಾವಂತೂ ರೆಡಿ ಇದ್ದೀವಿ ಅಂತ ಹೇಳಿ ಯುಕ್ರೇನ್ ಮೇಲೆ 3-4 ವರ್ಷಗಳಿಂದ ಯುದ್ಧ ಮಾಡಿಕೊಂಡೇ ಬಂದಿರತಕ್ಕಂಥ ರಷ್ಯಾ ಆ ಯುದ್ಧದಿಂದ ತಾನು ಜರ್ಜರಿತನಾಗೂ ಇಲ್ಲ, ಹಿಮ್ಮೆಟ್ಟಿಯೂ ಇಲ್ಲ, ಸುಸ್ತೂ ಆಗಿಲ್ಲ. ನನಗೇನು ಆಗಿರತಕ್ಕಂಥ ದೊಡ್ಡ ಲಾಸು ಅದೇನು ದೊಡ್ಡ ಲಾಸ್ ಏನು ಅಲ್ವೇ ಅಲ್ಲ. ಈಗ ಯಾರಿಗಾದರೂ ಯುರೋಪ್ನವ್ರಿಗೆ ಯುದ್ಧ ಬೇಕಾ, ಐ ಆಮ್ ರೆಡಿ ಅನ್ನೋ ಮೆಸೇಜನ್ನು ಅನ್ನೋ ಸಂದೇಶವನ್ನು ರವಾನಿಸಿದ್ದಾರೆ. ಇಲ್ಲಿ ಯುರೋಪ್ಗೆ ಬಹಿರಂಗ ಎಚ್ಚರಿಕೆ ಕೂಡ ಹೌದಿದು. ರಷ್ಯಾ ಯುಕ್ರೇನ್ ನಡುವಿನ ಶಾಂತಿ ಮಾತುಕತೆ ಸಾಧ್ಯತೆಗಳನ್ನು ಯುರೋಪ್ ನಾಯಕರು ಹಾಳು ಮಾಡ್ತಾ ಇದ್ದಾರೆ. ಒಂದು ಪಾಸಿಬಿಲಿಟಿ ಇದೆಯಲ್ಲ, ಅದನ್ನು ಯುರೋಪ್ ಕಡೆಯವರು ಹಾಳು ಮಾಡ್ತಾ ಇದ್ದಾರೆ ಅಂತ ಪುಟಿನ್ ಆರೋಪ ಮಾಡಿದ್ದಾರೆ. ಯುರೋಪ್ ಇಷ್ಟಪಟ್ಟರೆ ಬಯಸಿದರೆ ರಷ್ಯಾ ಯುದ್ಧಕ್ಕೆ ರೆಡಿ ಅಂತ ಘೋಷಣೆ ಮಾಡಿದ್ದಾರೆ. ಅಮೆರಿಕ ರಾಯಭಾರಿಗಳ ಜೊತೆ ಶಾಂತಿ ಮಾತುಕತೆಗೂ ಮುನ್ನ ಈ ಹೇಳಿಕೆ ಕೊಟ್ಟಿದ್ದಾರೆ ಅವರು. ಪುಟಿನ್ ಹೇಳಿದ್ದಿಷ್ಟೇ, ರಷ್ಯಾ ವಿರುದ್ಧದ ಯಾವುದೇ ಪಿತೂರಿಗಳನ್ನು ನಾವು ಅತ್ಯುಗ್ರವಾಗಿ ಎದುರಿಸ್ತೇವೆ. ನಾವು ಯುರೋಪ್ನೊಂದಿಗೆ ಯುದ್ಧಕ್ಕೆ ಹೋಗೋಕ್ಕೆ ಯೋಚನೆ ಮಾಡ್ತಾ ಇಲ್ಲ. ಆದರೆ ಯುರೋಪ್ಗೆ ಯುದ್ಧ ಏನಾದರೂ ಬೇಕಿದ್ದರೆ, ಬಯಸಿದರೆ ಅಥವಾ ಶುರು ಮಾಡಿದರೆ ನಾವು ಅದಕ್ಕೆ ರೆಡಿ ಇದ್ದೀವಿ ಅಂತ ಮೆಸೇಜನ್ನು ಇವರು ರವಾನಿಸಿದ್ದಾರೆ. Не собираемся воевать с Европой, я уже об этом 100 раз сказал. Но если Европа вдруг захочет с нами воевать и начнет, мы готовы прямо сейчас. Здесь не может быть никаких сомнений. Только вопрос в чем? Если Европа вдруг начнет с нами войну, мне кажется, что очень быстро, это же не Украина. С Украиной мы там действуем хирургическим способом, аккуратненько.